ನೀವು ಕೂಡ ಸಚಿವಾಕಾಂಕ್ಷಿ ಇದ್ದೀರಿ, ಅವಕಾಶ ಸಿಕ್ಕರೆ ಅವಕಾಶ ಕೊಡಬೇಕು ಅಂತ ಕೇಳಿದ್ದೇವೆ. ಎಲ್ಲ ಸಮುದಾಯದವರಿಗೆ ಸಂಪುಟದಲ್ಲಿ ಅವಕಾಶ ಕೊಡಬೇಕಲ್ವಾ, ಎಲ್ಲ ಸಮುದಾಯದವರಿಗೂ ಅವಕಾಶ ಕೊಡಬೇಕು. ಹಾಗಾಗಿ ನಾನು ಕೂಡ ನಮ್ಮ ಸಮುದಾಯದಲ್ಲಿ ಜಾರ್ಜ್ ಅವರಿದ್ದಾರೆ, ಅವರಿಗೆ DCM ಕೊಡಬೇಕು, ಮತ್ತೆ ನನಗೆ ಒಂದು ಮಂತ್ರಿ ಸ್ಥಾನ ಕೊಡಿ ಅಂತ ನಾನು ಕೇಳಿದೆ. ನಾನು 2ನೇ ಬಾರಿ ಶಾಸಕನಾಗಿದ್ದೇನೆ, ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ಅವಕಾಶ ಕೊಡಬೇಕು ಅಂತ ಕೇಳಿದ್ದೇನೆ. ಖಂಡಿತವಾಗಿ ಭರವಸೆ ಇದೆ, ಒಳ್ಳೆಯ ಸಂಪುಟ ರಚನೆ ಆಗ್ತದೆ ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಳ್ಳೆಯ ಸರ್ಕಾರ ರಚನೆ ಆಗ್ತದೆ ಮತ್ತು ಮುಂದಕ್ಕೂ ಅಧಿಕಾರಕ್ಕೆ ಬರಬೇಕು. ಹಾಗಾಗಿ ಎಲ್ಲರನ್ನ ಒಟ್ಟುಗೂಡಿಸಿ ಹೋಗುವಂತ ಸರ್ಕಾರ ರಚನೆ ಆಗ್ತದೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಸರ್, DCM ಹುದ್ದೆಗಳಾಗಬೇಕು ಅಂತ ಚರ್ಚೆ ಆಗ್ತಿದೆ ಸಮುದಾಯ ಪ್ರಬಲ ಸಮುದಾಯಕ್ಕೆ, ನೀವು ಹೇಳ್ತೀರಿ? ಹೌದು, ಎಲ್ಲ ಸಮುದಾಯಕ್ಕೂ ಪ್ರಾಧಾನ್ಯತೆ ಕೊಡುವ ದೃಷ್ಟಿಯಲ್ಲಿ ಏನಿದ್ರು ಹೈಕಮಾಂಡ್ ತೀರ್ಮಾನ ತಗೊಳ್ಬೇಕು, ಯಾರ್ಯಾರಿಗೆ ಯಾವ ಕೊಡಬೇಕು, DCM ಹುದ್ದೆ ಕೊಡಬೇಕು ಬೇಡ, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಬಟ್ ನಮ್ದು ಒತ್ತಡ ಇದೆ, ಎಲ್ರಿಗೂ ಯಾರು ಸೀನಿಯರ್ ಇದ್ದಾರೆ ಅವರಿಗೆ ಕೊಟ್ಟು ಒಳ್ಳೆ ರೀತಿಯಲ್ಲಿ ಪಕ್ಷವನ್ನು ನಡೆಸಿಕೊಂಡು ಹೋಗಬೇಕು. ಮತ್ತೆ ಕ್ರಿಶ್ಚಿಯನ್ ನಾನು ಅಫ್ಕೋರ್ಸ್ ನಾನು ಕೇಳಿದ್ದೇನೆ, ನಮ್ಮಲ್ಲಿ ಜಾರ್ಜ್ ಇದ್ದಾರೆ, ಅವರು ಒಂದು ವೇಳೆ ಸಂಪುಟದಲ್ಲಿ ಕೊಡಿದ್ರೆ ಅವರು DCM ಕೊಡಿ ಅಂತ ಕೇಳಿದ್ದೇವೆ. ಕ್ರೈಸ್ತ ಸಮುದಾಯಕ್ಕೆ 100ಕ್ಕೆ 100% ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡುವವರು, ಹಾಗೂ ನನಗೂ ಮಂತ್ರಿ ಸ್ಥಾನ ಕೊಡಿ ಅಂತ ಕೇಳಿದ್ದೇನೆ. ಥ್ಯಾಂಕ್ ಯು ಮೇಡಮ್. ಈಗ ಅಲ್ಪಸಂಖ್ಯಾತ ಸಮುದಾಯದಿಂದ DCM ಹುದ್ದೆಗೆ ಚರ್ಚೆ ನಡೀತಾ ಇದೆ. ಒಂದ್ ಕಡೆ ಜಮೀರ್ ಅಹಮದ್, ಮತ್ತೊಂದ್ ಕಡೆ ಸ್ಪೀಕರ್ ಆದಂತ ಖಾದರ್ ಅವರಿಗೆ ಯಾರು ಕೊಡಬೇಕು ಅನ್ನೋದು ನೀವೇನಾದ್ರು ಸಹಕಾರ ಕೇಳಿದಾರೆ ಮೇಡಮ್? ಇಬ್ಬರು ಅಲ್ಲ, ಇಬ್ರು ಯಾರು ಸಹಕಾರ ಕೇಳಿಲ್ಲ, ಬಟ್ ಈ ಅಲ್ಪಸಂಖ್ಯಾತರಿಗೂ ಕೊಡಬೇಕು. ಅಂದ್ರೆ ಈ ಸರ್ಕಾರ ಬರೋಕ್ಕೆ ಅಲ್ಪಸಂಖ್ಯಾತರ ಮತದ ಬಹಳ ಹೆಚ್ಚಿನ ಸಂಖ್ಯೆ, 80% ಮತ ಕೊಟ್ಟಿದ್ದಾರೆ. ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಒಂದು ಹಿಂದುಳಿದವರು ಅಲ್ಪಸಂಖ್ಯಾತರಿಗೂ DCM ಕೊಡಬೇಕು ಅಂತ. ಖಾದರ್ ಕೊಡಬೇಕಾ, ಜಮೀರ್ ಅವರು ಕೊಡಬೇಕು? ಅದೆಲ್ಲ ಹೈಕಮಾಂಡಿಗೆ ಬಿಟ್ಟು ಸಿದ್ದರಾಮಯ್ಯರು ಕೊಡಿ ಕೇಳಿದ್ವಿ, ಈಗ ನೋಡೋಣಪ್ಪ. ಯಾಕೆಂದ್ರೆ ಹಿರಿಯ ಶಾಸಕರು, ಹಿರಿಯ ಕನ್ಸಿಡರ್ ಮಾಡಿದ್ರೆ ಹೊಸಬರಿಗಿಂತ ಹೆಚ್ಚಾಗಿ ನಿಮಗೆ ಅವಕಾಶವನ್ನ ಕನ್ಸಿಡರ್ ಮಾಡಿದ್ರೆ ಒಳ್ಳೇದು. ಕನ್ಸಿಡರ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಮಾತಾಡಿದ್ವಿ, ಇವ್ರದ್ದು ಕಾಯಂ ಐತೆ, ಹಿಂದ್ಗಡೆ ಕಾಯಂ ಆಗಿದೆ ಅಂತ ಈಗ ನಿಮ್ದು ಸಂಪುಟದಲ್ಲಿ ಮೊದಲಿಂದಲೂ ಕೂಡ ನಿಮ್ಮ ಹೆಸರು ಇತ್ತು, ಗೋವಿಂದಪ್ಪ ಅವ್ರದ್ದು ಇತ್ತು, ನಿಮ್ದು ಕೂಡ ಇತ್ತು, ವಾಲ್ಮೀಕಿ ಸಮುದಾಯದಿಂದಲೂ ಕೂಡ ನಿಮಗೆ ಮಾಡಬೇಕು ಅಂತ ನಾವು ನಿರೀಕ್ಷೆನಲ್ಲಿ ಇದೀವಿ, ಆಗುವುದಂತ ನಿರೀಕ್ಷೆನಲ್ಲಿ ಇದೀವಿ. ಯಾವಾಗ ಇಲ್ಲ ಅವರಿಗೆಲ್ಲ ನಾವು ವಿಶ್ ಮಾಡಿ ಬಂದ್ವಿ, ಸಿಗೋ ವಿಶ್ವಾಸ ಇದೆ.